ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆಯವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನಾಚರಣೆಯು ಅತ್ಯಂತ ವೈಭವದಿಂದ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮಹಿಳಾ ಸಂಘಟನೆಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಚಳ್ಳಕೆರೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿರವರು ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹಮಾನ್ ಪಾಷಾ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ರವರು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಶಿಧರ್ ಅವರು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಹಾಗೂ ಚಳ್ಳಕೆರೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದೇವಲ ನಾಯಕ್ ಹಾಗೂ ನವೀನ್ ಪೂಜಾರ್ ತುಮಕೂರು ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರಾದ ರಂಗಸ್ವಾಮಿ, ಸಾಹಿತಿಗಳಾದ ಅನಂತಕುಮಾರ್ ದೇವನಹಳ್ಳಿ, PhD ವ್ಯಾಸಂಗ ಪಡೆದ ಮಮತಾ, ಪೊಲೀಸ್ DYSP ಸತ್ಯನಾರಾಯಣರಾವ್ MG ಚಳ್ಳಕೆರೆರವರು ಸೇರಿದಂತೆ ಸಾವಿರಾರು ಅಂಬೇಡ್ಕರ್ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ತಿಪ್ಪೇಸ್ವಾಮಿ ಹೆಮ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಕಟ್ಕೋಬೇಕು ಅಂತ ಹೇಳ್ತೀವಿ. ಅದಕ್ಕೆ ನಾವು ಅಂಬೇಡ್ಕರ್ ಅನ್ನ ಪ್ರಸ್ತಾಪಿಸಬೇಕಾದ್ರೆ ಪ್ರತಿ ಸಾರಿ ಏನಂತ ಹೇಳ್ತೀವಿ, ಸ್ವಾಭಿಮಾನಿ ಅಂಬೇಡ್ಕರ್ ಭೀಮ್ರಾವ್ ಅಂತ ಹೇಳ್ತೀವಿ. ಹಾಗೆ ನಾವು ಮಹಿಳೆಯರು ಕೂಡ ಸ್ವಾಭಿಮಾನಿಗಳ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ಬೇಕಾಗತ್ತೆ. ಮತ್ತೆ ಯಾವುದೇ ಹೆಣ್ಣು ಒಂದು ಸಮಾಜದಲ್ಲಿ ರಾಜ್ಯ ಮತ್ತೆ ರಾಷ್ಟ್ರದ ಪ್ರಗತಿಯನ್ನ ನಾವು ಅಳಿಬೇಕಾದ್ರೆ ಅಲ್ಲಿನ ಹೆಣ್ಣಿನ ಸ್ಥಿತಿಗತಿಯನ್ನ ನೋಡ್ಬೇಕಾಗುತ್ತೆ. ಬಹುಶಃ ಚಳ್ಳಕೆರೆಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿ ತುಂಬಾ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣರಾಗಿರ್ತಕ್ಕಂತಹ ರಘುಮೂರ್ತಿ ಸರ್ ಅವರು. ಯಾಕಂದ್ರೆ ಇಷ್ಟು 3 ಉಪನ್ಯಾಸಗಳಾದ್ರೂ ಒಬ್ಬ ಹೆಣ್ಮಕ್ಳು ಎತ್ತೋಗ್ಲಿಲ್ಲ. ಅದು ಒಳ್ಳೆ ಸಂಗತಿ. ಇಲ್ಲಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮತ್ತೆ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಚರ್ಚಿತ ವಿಷಯಗಳು ಅಂತಂದ್ರೆ ಚಿಂತನ ಕ್ರಮಗಳನ್ನ ನೋಡ್ತೀವಿ. ಆ ಚಿಂತನ ಕ್ರಮಗಳಲ್ಲಿ ಮುಖ್ಯವಾಗಿ ನಮ್ಗೆ ಕಾಣಿಸ್ಕೊಳ್ಳೋರು ಮಾರ್ಕ್ಸ್. ಅವರು ಮಾರ್ಕ್ಸ್ ಏನ್ ಹೇಳ್ತಾರೆ, ಎಕನಾಮಿಕಲ್ ಇದನ್ನ ಹೇಳ್ತಾರೆ, ಮೊರಾಲಿಟಿಯನ್ನ ಹೇಳ್ತಾರೆ, ಆರ್ಥಿಕ ಒಂದು ನೈತಿಕತೆಯ ಬಗ್ಗೆ ಮಾತಾಡ್ತಾರೆ. ಗಾಂಧೀಜಿಯವರು ವೈಯಕ್ತಿಕ ನೈತಿಕತೆ, ಪರ್ಸನಲ್ ಮೊರಾಲಿಟಿ ಬಗ್ಗೆ ಮಾತಾಡ್ತಾರೆ. ಹಾಗೆ ರಾಮ ಮನೋಹರ ಲೋಹಿಯಾ ಅವರು ಒಂದು ರಾಜಕೀಯ ಮೊರಾಲಿಟಿ ಬಗ್ಗೆ, ಒಂದು ಪೊಲಿಟಿಕಲ್ ಮೊರಾಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಈ ಎಲ್ಲಾ 3 ಮೊರಾಲಿಟಿಗಳನ್ನ ಒಳಗೊಂಡಂತೆ ವಿಚಾರಗಳನ್ನ ಮಾಡ್ತಾ ಹೋಗ್ತಾರೆ. ಭಾರತ ಸೃಷ್ಟಿಸ್ತಕ್ಕಂತಹ ಒಂದು ಬಹುದೊಡ್ಡ ಒರಿಜಿನಲ್ ಥಿಂಕರ್ ಯಾರಾದ್ರೂ ಆಗಿದ್ರೆ ಅದು ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ದಿವಸನೂ ಬದುಕಿರ್ತಾರೆ. ನಾವು ಬಹುಶಃ ಏನು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ 4 ಅಂಗಗಳು ಏನಿದಾವೆ, ಆ ಸಂವಿಧಾನದ ಅಂಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ಈ ಸರ್ಕಾರಗಳಿರ್ಬೋದು, ನ್ಯಾಯಾಂಗ, ಶಾಸಕಾಂಗ, ಒಂದು ಕಾರ್ಯಾಂಗ ಮತ್ತು ಪತ್ರಿಕಾರಂಗ, ಈ ಎಲ್ಲ ಅಂಗಗಳನ್ನು ರಕ್ಷಣೆ ಮಾಡೋದು ಸಂವಿಧಾನದ ರಕ್ಷಣೆಗೋಸ್ಕರ ಇವೆಲ್ಲ ಅಂಗಗಳು. ಅದನ್ನು ಮಾಡೋದ್ರ ಮುಖಾಂತರ ಯಾವತ್ತೂ ಕೂಡ ಸದಾಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನನಿತ್ಯ ಇರ್ತಾರೆ. ಅವರು ಈ ಕಲಿಯುಗ ಇರೋವರೆಗೂ ಕೂಡ ಅವರು ಉತ್ತರ ತೆಲಂಗಾಣ ಸಂಘದಲ್ಲಿ